ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಇನ್ನೇನು ಸದ್ಯದಲ್ಲೇ 5G ಬರುತ್ತೆ. ಕೆಲವರಂತೂ ಇದ್ರ ಬಗ್ಗೆ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ, ಯಾವಾಗ ಬರುತ್ತೋ, ಯಾವಾಗ ನಾವೆಲ್ಲ ಯೂಸ್ ಮಾಡ್ತೀವೋ ಅಂತ. ಆದ್ರೆ ಇನ್ನು ಕೆಲವರು ಇದ್ರ ಹಿಂದೆ ಒಂದು ಅಪಾಯಕಾರಿ ತಂತ್ರಜ್ಞಾನ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಕೆಲವು ಪರಿಣಾಮ ಬೀಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ 5G ಅಂದ್ರೆ ಏನು? ಈ 5Gಗೂ ನಮ್ಮ ಸ್ಮಾರ್ಟ್ ಫೋನ್ಗೂ ಏನು ಸಂಬಂಧ? ಅದರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋಸ್ಗಳು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್, ರಿವ್ಯೂಸ್ ಮತ್ತು ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮಾಡೋ ಮುಂದೆ ಯಾವುದೇ ವಿಡಿಯೋನು ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾದ್ರೆ ನೀವು ತಡ ಮಾಡೋದು ಬೇಡ. ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ನಾವು ಯಾವುದೇ ಫೋನ್ ತಗೋಬೇಕಾದ್ರೆ ಅದರಲ್ಲಿ ಎಲ್ಲ ಪವರ್ಫುಲ್ ಆಗಿರಬೇಕು ಅಂತ ನೋಡ್ತೀವಿ. ಒಂದು ಕ್ಯಾಮ್ರಾ ಇರ್ಬೋದು, ಅಥವಾ ಬ್ಯಾಟ್ರಿ ಇರ್ಬೋದು, ಅಥವಾ ಒಳ್ಳೆ ಪ್ರೊಸೆಸರ್ ಇರಬೇಕು, ಹೈಯೆಸ್ಟ್ ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರಬೇಕು, ಹೀಗೆ ಪ್ರತಿಯೊಂದನ್ನು ನೋಡಿ ತಗೋತೀವಿ. ಆದರೆ ಇನ್ನು ಕೆಲವರು ಹಳೆ ಕಾಲದ ಫ್ಲಿಪ್ ಫೋನ್ ಆಗಿರ್ಬೋದು, ಅಥವಾ ಇನ್ನು ಕೆಲವರಂತೂ ಸೆಲ್ಯುಲರ್ ನೆಟ್ವರ್ಕ್ ಫೋನ್ಗಳನ್ನು ಕೂಡ ಉಪಯೋಗಿಸ್ತಾ ಇದ್ದಾರಂತೆ. ನಿಮಗೆ ಗೊತ್ತಿರೋ ಹಾಗೆ ಈ ಸೆಲ್ ಫೋನ್ನಿಂದ ಜಗತ್ತಿನಲ್ಲಿ ಎಲ್ಲೇ ಇದ್ರೂ ನಾವು ಅವ್ರನ್ನ ಸಂಪರ್ಕ ಮಾಡ್ಬೋದು. ಹಿಂದಿನ ದಿನದಲ್ಲಿ ಫೋನ್ ಅಂದರೆ ಒಂದು ಗೋಡೆಗೆ ಅಟ್ಯಾಚ್ ಆಗಿರೋ ಒಂದು ಡಿವೈಸ್ ಆಗಿತ್ತು ಸ್ನೇಹಿತರೆ. ಅದರಲ್ಲಿ ನಾವೇನಾದರೂ ಸಂದೇಶ ಕಳಿಸ್ಬೇಕು ಅಂತ ಇದ್ದರೆ ಅದು ಒಂದು ಸಿಂಬಲ್ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಿ ಆ ಸಿಂಬಲ್ನಿಂದ ಏನು ಮೆಸೇಜ್ ಅಂತ ಕಂಡುಹಿಡಿಬೋದಿತ್ತು. ಅದಾದಮೇಲೆ ನಿಮ್ಮ ಅಜ್ಜಿ ಮನೆಗಳಲ್ಲಿ ನೋಡಿರ್ಬೋದು, ನಾವು ಲ್ಯಾಂಡ್ಲೈನ್ ಫೋನ್ ನೋಡಿರ್ತಿದ್ವಿ. ಅದರಲ್ಲಿ ಒಂದು ನಂಬರಿಂದ ಹೀಗೆ ತಿರುಗಿಸಿ ಕನೆಕ್ಟ್ ಮಾಡ್ಬೋದಿತ್ತು. ಆದರೆ ಈಗಂತೂ ಪ್ರತಿಯೊಬ್ಬರ ಹತ್ರನೂ ಒಂದು ಸೆಲ್ ಫೋನ್ ಇದೆ ಸ್ನೇಹಿತರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಹತ್ತಿರದ ನೆಟ್ವರ್ಕ್ ಆಂಟೆನಾ ಮೂಲಕ ರೇಡಿಯೋ ವೇವ್ಸ್ನಿಂದ ನಿಮ್ಮ ಸೆಲ್ ಫೋನ್ಗೆ ಕನೆಕ್ಟ್ ಮಾಡಿ ನೀವು ಅದನ್ನು ಉಪಯೋಗಿಸ್ಬೋದು. ಆದರೆ ಈ 5G ಈಗಿರೋದಕ್ಕಿಂತ ಏನು ಡಿಫ್ರೆಂಟ್ ಇದೆ? 5G ಇರಬೇಕು ಅಂದರೆ ಅದಕ್ಕಿಂತ ಮುಂಚೆ 4G ಕೂಡ ಇದೆ ಅಂತಲ್ವ ಸ್ನೇಹಿತರೆ. ಸೊ ಅದನ್ನು ತಿಳ್ಕೊಳ್ಳೋಣ ಈಗ. ಸೊ ಮೊದಲು G ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರ್ಬೋದು, G ಅಂದರೆ ಜನರೇಷನ್ ಅಥವಾ ಪೀಳಿಗೆ ಅಂತ ಹೇಳ್ತಾರಲ್ವಾ. ಸೊ ಈಗ ನಾವು 5ನೇ ಜನರೇಷನಲ್ಲಿ ಇದ್ದೀವಿ. ಆದರೆ ಮೊದಲನೇ ಜನರೇಷನ್ ಅಂದರೆ 1G ಬಂದಿದ್ದು 1979ರಲ್ಲಿ ಜಪಾನ್ನಲ್ಲಿ ಶುರು ಆಯಿತು. ಈ ಸೆಲ್ಯುಲರ್ ಫೋನ್ಗಳು ಅನ್ಲಾಕ್ ಸಿಗ್ನಲ್ಗಳನ್ನು ಬಳಸ್ತಿದ್ವಂತೆ. ಹಾಗಾಗಿ ಇದು ಮೊದಲ ಮೊಬೈಲ್ ಫೋನ್ ಅಂತ ಕರಿಬಹುದು. ಸೊ ಇನ್ನು 1G ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಂಟರ್ನ್ಯಾಷನಲ್ ಕಾಲ್ ಮಾಡೋ ವ್ಯವಸ್ಥೆ ಸಿಕ್ಕಾಗಾಯ್ತು. ಅದರಿಂದ ರೋಮಿಂಗ್ ಸಹಾಯದಿಂದ ನಾವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕರೆ ಮಾಡೋ ಹಾಗಾಯ್ತು. ಆದರೆ ಕಾಲ್ ರೇಟ್ ಮಾತ್ರ ತುಂಬಾ ದುಬಾರಿ ಇತ್ತು. ಆದ್ರೆ 1G ಈಗ ಕಳೆದೋಗಿದೆ. ಆದ್ರೆ ರಷ್ಯಾದಲ್ಲಿ ಮಾತ್ರ ಇನ್ನು ಕೆಲವರು ಯೂಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ 1991ರಲ್ಲಿ ಫಿನ್ಲ್ಯಾಂಡ್ ನಲ್ಲಿ 2G ಶುರು ಆಯಿತು. ಸೊ ಇದರಲ್ಲಿ ಏನಪ್ಪಾ ಬೆಳವಣಿಗೆ ಅಂತ ನೋಡೋದಾದ್ರೆ, ಇದು ಅನ್ಲಾಕ್ ಸಿಗ್ನಲ್ಗಳಿಂದ ಡಿಜಿಟಲ್ ಸಿಗ್ನಲ್ ಆಗಿ ಪರಿವರ್ತನೆ ಆಯಿತು. ಇದರಿಂದ ಇನ್ನೂ ಹೆಚ್ಚಿನ ಫೆಸಿಲಿಟೀಸ್ಗಳು ಸಿಗೋ ಹಾಗಾಯಿತು. ಅದರಲ್ಲಿ ಮುಖ್ಯವಾದವನ್ನು ನೋಡೋದಾದ್ರೆ, ನಮ್ಮ ಕಾಲ್ ರೆಕಾರ್ಡಿಂಗ್ಸ್ನ ಎನ್ಕ್ರಿಪ್ಟ್ ಮಾಡ್ತಾ ಇತ್ತು. ಸೊ ಹಾಗಾಗಿ ಇದರಲ್ಲಿ ಸೇಫ್ಟಿ ಕೂಡ ಇರ್ತಿತ್ತು. ಇದರಲ್ಲಿ ಇನ್ನೂ ಮುಖ್ಯವಾದ ಬೆಳವಣಿಗೆಯನ್ನು ನೋಡೋದಾದ್ರೆ, ಇದರಲ್ಲಿ ಕಾಲ್ ಮಾಡೋದಲ್ಲದೆ ಮೆಸೇಜ್ ಕೂಡ ಕಳಿಸೋ ಹಾಗಾಯಿತು. ಆಗ್ಲೇ ನಾವು ನಮ್ಮ ಹೆಬ್ಬೆರಳಿಗೆ ಕೆಲಸ ಕೊಟ್ಟಿದ್ದು. ಆದರೆ ಈ ಸೆಲ್ ಫೋನ್ಗಳು ಕೂಡ ತುಂಬಾ ದಪ್ಪ ಇರ್ತಿತ್ತು. ಹೇಳಬೇಕು ಅಂದರೆ 1G ಫೋನ್ನ ಅರ್ಧದಷ್ಟು ಇರ್ತಿತ್ತು. ಆದರೆ ಇದು ಕೂಡ ತುಂಬ ಪಾಪ್ಯುಲರ್ ಆಯಿತು. ಆಗಲೂ ಕೂಡ ತುಂಬ ಜನರು ಮೊಬೈಲ್ ಫೋನ್ನ ಯೂಸ್ ಮಾಡೋ ಹಾಗಾಯಿತು. ಪ್ರತಿಯೊಬ್ಬರಿಗೂ ಇದು ಸಿಗೋ ಹಾಗಾಯಿತು. ಆದರೆ ನಿಮಗೂ ಗೊತ್ತಿರ್ಬೋದು ಸ್ನೇಹಿತರೆ, ಆ ಫೋನ್ಗಳು ಎಷ್ಟು ಡ್ಯೂರೇಬಲ್ ಆಗಿತ್ತು ಅಂತಂದರೆ, ಈಗಲೂ ನಿಮ್ಮಲ್ಲಿ ಯಾರಾದರೂ ಆ ಫೋನ್ಗಳನ್ನೇನಾದ್ರು ಇಟ್ಕೊಂಡಿದ್ರೆ ಅದರ ಬ್ಯಾಟ್ರಿ ಹೋಗಿರ್ಬೋದು, ಅಥವಾ ಬ್ಯಾಟ್ರಿ ರಿಪ್ಲೇಸ್ ಮಾಡಿ ಅದನ್ನು ಚಾರ್ಜ್ ಮಾಡಿ ಯೂಸ್ ಮಾಡಿ ಈಗಲೂ ಕೂಡ ಕೆಲವೊಂದು ಆನ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅಷ್ಟು ಡ್ಯೂರೇಬಲ್ ಆಗಿರ್ತಿತ್ತು ಆ ಫೋನ್ಗಳು. ಇನ್ನು ಎಷ್ಟೋ ಕಡೆ ಈ 2G ಸರ್ವಿಸಸ್ ಇದೆ. ಆದರೆ ಸ್ಮಾರ್ಟ್ ಫೋನ್ ತುಂಬಾ ವೇಗವಾಗಿ ಬೆಳೀತಿರೋದ್ರಿಂದ ಎಲ್ಲರೂ ಟೆಕ್ನಾಲಜಿಗೆ ತಕ್ಕಂಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಆದರೆ ಈ 2G ಸರ್ವಿಸಸ್ನ ಇನ್ನೂ ಅಭಿವೃದ್ಧಿ ಮಾಡೋಕ್ಕೆ ಡೆವಲಪ್ಮೆಂಟ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತಂತೆ. ಹಾಗಾಗಿ 3G ಸರ್ವಿಸ್ ಬಂತು ಸ್ನೇಹಿತರೆ. ಇದು 1998ರಲ್ಲಿ ಜಪಾನ್ ಶುರು ಮಾಡಿತು. ಆದರೆ ನಮಗೆಲ್ಲ ಇದು 2001 ಹೊತ್ತಿಗೆ ಸಿಕ್ತು. ಇನ್ನು 3G ಬಂದ್ಮೇಲಂತೂ ಪ್ರತಿಯೊಬ್ಬರು ಫೋನ್ಗಳನ್ನ ಯೂಸ್ ಮಾಡೋ ಹಾಗಾಯಿತು. ನಿಮಗೆ ಗೊತ್ತಿರ್ಬೋದು, 2G ಇಂಟರ್ನೆಟ್ ಸ್ಪೀಡ್ಗೂ 3G ಇಂಟರ್ನೆಟ್ ಸ್ಪೀಡ್ಗೂ ತುಂಬ ಡಿಫ್ರೆನ್ಸ್ ಇತ್ತು ಸ್ನೇಹಿತರೆ. ಆಗಲೇ ಸ್ಮಾರ್ಟ್ ಫೋನ್ ತುಂಬ ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ 3G ಫೋನ್ಗಳು ಆಗ ಎಲ್ಲ ಫೀಚರ್ಗಳನ್ನ ಹೊಂದಿರೋ ಒಂದು ಫೋನ್ ಆಗಿತ್ತು. ಆಗ ಅದು ಬರೀ ಸೆಲ್ ಫೋನ್ ಆಗಿರಲಿಲ್ಲ, ಸ್ಮಾರ್ಟ್ ಫೋನ್ ಆಗೋಯ್ತು ಸ್ನೇಹಿತರೆ. ಯಾಕೆ ಅಂದರೆ ಆಗ ನಾವು ಬರೀ ಫೋನ್ ಮಾಡೋದಾಗ್ಲಿ ಅಥವಾ ಬರೀ ಮೆಸೇಜ್ ಮಾಡೋದಾಗ್ಲಿ ಮಾತ್ರ ಅಲ್ಲ, ವಿಡಿಯೋಸ್ಗಳನ್ನ ನೋಡೋ ಹಾಗಾಯಿತು, ವಿಡಿಯೋ ಕಾಲ್ ಮಾಡೋ ಹಾಗಾಯಿತು. ಹೇಳಬೇಕು ಅಂದರೆ ಅದು ಒಂದು ಪೋರ್ಟೇಬಲ್ ಕಂಪ್ಯೂಟರ್ ರೀತಿ ಥರ ಆಗೋಯ್ತು. ನಾವು ಕಂಪ್ಯೂಟರ್ನಲ್ಲಿ ಏನೆಲ್ಲ ಕೆಲಸ ಮಾಡ್ತೀವೋ ಅದನ್ನು ನಾವು ನಮ್ಮ ಮೊಬೈಲ್ ಫೋನ್ನಲ್ಲೇ ಮಾಡೋ ಹಾಗಾಯಿತು. ಹಾಗಾಗಿ ಆ ಮೊಬೈಲ್ ಫೋನ್ನಲ್ಲೇ
ಟಿವಿ ನೋಡೋ ಹಾಗಾಯಿತು, ಗೇಮ್ಸ್ ಆಡೋ ಹಾಗಾಯಿತು, ಪ್ರತಿಯೊಂದನ್ನು ಮೊಬೈಲ್ ಫೋನ್ನಲ್ಲೇ ಮಾಡೋ ಹಾಗಾಯಿತು. ಹಾಗಾಗಿ 3G ಸರ್ವಿಸಸ್ ಇಡೀ ಪ್ರಪಂಚ ತುಂಬ ಬೇಗ ಹರಡ್ಬಿಡ್ತು ಸ್ನೇಹಿತರೆ. ಹಾಗೆ ಅದರ ಯೂಸರ್ಸ್ ಕೂಡ ಹೆಚ್ಚಾಗೋದ್ರು. ಇನ್ನು ನಮಗೆ 3Gನಲ್ಲೇ ಎಲ್ಲ ಸಿಕ್ತಿತ್ತು, ಮತ್ತೆ 4G ಯಾಕೆ ಬೇಕಾಗಿತ್ತು ಅದನ್ನು ನೋಡೋದಾದ್ರೆ 2007ರಲ್ಲಿ ಟೆಲಿಕಾಂ ಕಂಪ್ನಿಗಳು 4G ಸರ್ವಿಸಸ್ನ ಲಾಂಚ್ ಮಾಡಿದ್ರು. ಅದಕ್ಕೆ ತಕ್ಕಂತೆ ಸ್ಮಾರ್ಟ್ಫೋನ್ ಕಂಪ್ನಿಗಳು ಕೂಡ 4G ಸ್ಮಾರ್ಟ್ಫೋನ್ಗಳನ್ನು ಕೂಡ ಲಾಂಚ್ ಮಾಡಿದ್ರು. ಅದರ ಮುಖ್ಯ ಉದ್ದೇಶ ಇಂಟರ್ನೆಟ್ ಸ್ಪೀಡ್ನ ಹೆಚ್ಚು ಮಾಡೋದು, ಹಾಗೆ ಅವರ ಸರ್ವಿಸಸ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಅವಕಾಶ ಮಾಡಿಕೊಟ್ರು. ಅದರಿಂದ ಇನ್ನು ಏನೇನು ನ್ಯೂನ್ಯತೆಗಳಿತ್ತೋ ಅದನ್ನೆಲ್ಲ ಸರಿ ಮಾಡಿದ್ರು. ಅದರಿಂದ ನಾವು ಈಗ ಲೈವ್ ಸ್ಟ್ರೀಮಿಂಗ್ ಕೂಡ ಮಾಡ್ಬೋದು. ಇನ್ನು ಗೇಮರ್ಸ್ಗಂತೂ ಇದು ತುಂಬಾ ಒಳ್ಳೆ ವಿಚಾರ, ಅವ್ರಿಗೂ ಕೂಡ ಒಂದು ಹೊಸ ಪ್ಲಾಟ್ಫಾರ್ಮ್ ಸಿಕ್ಕಾಗಾಯ್ತು. ಅದೇ ರೀತಿ ಯಾವುದೇ ಶೋ ಆಗಿರ್ಬೋದು ಅಥವಾ ಇನ್ನೇನಾದ್ರೂ ಲಾಂಚ್ ಇವೆಂಟ್ ನ ಲೈವ್ ಸ್ಟ್ರೀಮಿಂಗ್ ಮಾಡೋ ಹಾಗಾಯ್ತು. ಸೊ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಬಫರಿಂಗ್ ಇಲ್ಲದೆ ನಾವೀಗ ವಿಡಿಯೋಗಳನ್ನ ನೋಡ್ಬೋದು. ಮತ್ತು ಇನ್ನು ಈಗಂತೂ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಸ್ಕೂಲ್ಗಳು ಮನೆಯಲ್ಲೇ ನಡೀತಿರೋದ್ರಿಂದ ಈ ಸ್ಕೈಪ್ ಕಾಲ್ ಆಗಿರ್ಬೋದು ಅಥವಾ ಝೂಮ್ ಕಾಲ್ ಆಗಿರ್ಬೋದು, ಯಾವುದೇ ಅಡೆತಡೆ ಇಲ್ಲದೆ ನಾವೆಲ್ಲ ಅದನ್ನ ಉಪಯೋಗಿಸೋಕೆ ಆಯಿತು. ಎಷ್ಟು ಜನರ ಜೊತೆ ಬೇಕಾದರೂ ಒಟ್ಟಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡೋವಾಗಾಯಿತು. ಅದರಲ್ಲೂ ಸೆಲ್ ಫೋನ್ಗಳು ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಿಗಿಂತ ಫಾಸ್ಟ್ ಆಗೋಗೋಯ್ತು. ಇನ್ನು ಕೆಲವು ಕಡೆ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕೂಡ 4G ಇಂಟರ್ನೆಟ್ ಸ್ಪೀಡ್ಗಿಂತ ಕಡಿಮೆ ಇರುತ್ತೆ. ಇನ್ನು ನೋಡೋದಾದ್ರೆ ಪ್ರತಿಯೊಬ್ಬರು 4G ನೆಟ್ವರ್ಕ್ನ ಯೂಸ್ ಮಾಡ್ತಿರೋದು. ಆದರೆ ಈಗ 5G ಮತ್ತೆ ಯಾಕೆ ಬೇಕು ಅಂತ ನೋಡೋದಾದ್ರೆ ಮನುಷ್ಯನ ಆಸೆಗೆ ಕೊನೆ ಇಲ್ಲ, ಇಷ್ಟಿದ್ರೆ ಮತ್ತಷ್ಟು ಬೇಕು ಅನ್ನೋದು ಇದ್ದೇ ಇರುತ್ತೆ. ಇನ್ನು ಈಗಂತೂ ಎಲ್ಲ ಇಂಟರ್ನೆಟ್ನಿಂದನೇ ಆಗ್ತಾ ಇದೆ ಸ್ನೇಹಿತರೆ. ನಾವು ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳು ಕೂಡ ಎಲ್ಲ ಇಂಟರ್ನೆಟ್ನಿಂದನೇ ನಡೀತಾ ಇದೆ. ಟೋಟಲಿ ಸ್ಮಾರ್ಟ್ ಹೋಮ್ ಅಂತ ಏನು ಕರೀತಾರೆ ಅದರಿಂದನೇ ಆಗ್ತಾ ಇದೆ. ಸ್ಮಾರ್ಟ್ ಲೈಟ್ ಅಂತಾರೆ, ಸ್ಮಾರ್ಟ್ ಫ್ಯಾನ್ ಅಂತಾರೆ, ಪ್ರತಿಯೊಂದು ಈಗ ಇಂಟರ್ನೆಟ್ನಿಂದನೇ ನಾವು ಕಂಟ್ರೋಲ್ ಮಾಡ್ಬೋದು. ನಾವಂತೂ ಅದಕ್ಕೆ ಸಂಪೂರ್ಣ ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀವಿ. ನಾವು ಅದನ್ನು ಕಂಟ್ರೋಲ್ ಮಾಡ್ತಾ ಇದೀವ, ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ನಮಗೆ ಮನೆ ಊಟ ಬೇಜಾರಾಗಿದ್ರೆ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡೋಕ್ಕೆ ಕೂಡ ಇಂಟರ್ನೆಟ್ ಬೇಕು, ಅಥವಾ ಹೊರಗಡೆ ಹೋಗಬೇಕಾದ್ರೆ ನಮ್ಮ ಡೈರೆಕ್ಷನ್ ತೋರಿಸೋದಕ್ಕೂ ಕೂಡ ಇಂಟರ್ನೆಟ್ ಬೇಕು, ಅಥವಾ ಇನ್ನು ನಮಗೆ ಹೊರಗಡೆ ಹೋಗೋಕ್ಕೆ ಯಾವುದೇ ಗಾಡಿ ಇಲ್ಲ ಅಂದರೆ ಕ್ಯಾಬ್ ಬುಕ್ ಮಾಡೋದಕ್ಕೆ ಕೂಡ ಇಂಟರ್ನೆಟ್ ಬೇಕು. ಹೀಗೆ ಪ್ರತಿಯೊಂದಕ್ಕೂ ನಾವು ಇಂಟರ್ನೆಟ್ಗೆ ಅವಲಂಬಿತವಾಗಿದ್ದೀವಿ. ಇನ್ನು ಹೊರಗಡೆ ಹೋದಾಗ ನಾವು ಸ್ಟವ್ ಆಫ್ ಮಾಡಿದ್ವೋ ಇಲ್ಲೋ ಅಂತ ಗಾಬರಿನೂ ಕೂಡ ಆಗಬೇಕಾಗಿಲ್ಲ, ಯಾಕೆಂದರೆ ನಮ್ಮ ಸ್ಮಾರ್ಟ್ ಫೋನಿಂದನೇ ಅದನ್ನು ಕಂಟ್ರೋಲ್ ಮಾಡ್ಬೋದು. ಇನ್ನು ಈ 5G ಇಂಟರ್ನೆಟ್ ಬಗ್ಗೆ ನೋಡೋದಾದರೆ ಇದು ಹೈಯೆಸ್ಟ್ ರೇಡಿಯೋ ಫ್ರೀಕ್ವೆನ್ಸಿನ ರಿಲೀಸ್ ಮಾಡುತ್ತೆ. ಇದರಿಂದ ನಮಗೆ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಸಿಗುತ್ತೆ. ಇನ್ನು ಇದು 3 ಕ್ಯಾಟಗರಿನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಒಂದು ಸ್ಮಾಲ್, ಮೀಡಿಯಂ, ಹೈ. ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಆಂಟೆನಾ ಟವರ್ ನಿಮ್ಗಿಂತ ತುಂಬಾ ದೂರ ಇದ್ರೆ ಆಗ ಅದು ಹೈ ರೇಡಿಯೋ ಫ್ರೀಕ್ವೆನ್ಸಿನ ನಿಮಗೆ ಕೊಡುತ್ತೆ, ಅಥವಾ ನೀವೇನಾದ್ರೂ ಹತ್ತಿರದಲ್ಲೇ ಇದ್ರೆ ಅದು ಕಡಿಮೆ ಪ್ರಮಾಣದಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಕೊಡುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸ್ಪೀಡ್ ಸಿಗುತ್ತೆ, ಹಾಗೆ ಪ್ರತಿಯೊಬ್ಬರಿಗೂ ತುಂಬಾ ಸ್ಪೀಡ್ ಇಂಟರ್ನೆಟ್ ಸಿಗುತ್ತೆ. ಇನ್ನು ಇದರಲ್ಲಿ 10 GB/s ನಷ್ಟು ಸ್ಪೀಡ್ ಸಿಗುತ್ತೆ. ಇನ್ನು ಈ ನೆಟ್ವರ್ಕ್ ಸ್ಪೀಡ್ ನಿಂದ ಬೇರೆ ಡೆಸ್ಕ್ಟಾಪ್ ಮತ್ತು ಟ್ಯಾಬ್ಲೆಟ್ ಕಂಪನಿಯವರು ಕೂಡ ಅದಕ್ಕೆ ತಕ್ಕಂತೆ ಅದನ್ನ ಬದಲಾಯಿಸ್ತಾ ಇದಾರಂತೆ. ಯಾಕೆಂದ್ರೆ 5G ಬಂದ್ಮೇಲೆ ನಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಅದು ಕೂಡ ಅದನ್ನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಹೊಂದಿರಬೇಕಲ್ಲ. ಆದ್ರೆ ಇನ್ನು ಈ 5G ಯಾವಾಗ ಬರುತ್ತೋ ಗೊತ್ತಿಲ್ಲ. ನೋಡೋಣ, ಹೊಸ ಟೆಕ್ನಾಲಜಿ, ಆದ್ರೆ ಹೊಸದ್ರಲ್ಲಿ ಕೆಲವು ನ್ಯೂನ್ಯತೆಗಳು ಕೂಡ ಇರುತ್ತೆ. ಅದನ್ನೆಲ್ಲ ಸರಿಪಡಿಸ್ಕೊಂಡು ನಮ್ಮ ಕೈಗೆ ಸಿಗ್ಬೇಕು ಅಂದ್ರೆ ಇನ್ನೂ ಸಮಯ ಬೇಕಾಗ್ಬೋದು. ಆದ್ರೆ ನನಗನ್ಸೋ ಹಾಗೆ ಈ ವರ್ಷದ ಅಂತ್ಯದೊಳಗೆ ನಾವೆಲ್ಲ ಅದನ್ನ ಯೂಸ್ ಮಾಡ್ಬೋದು ಅಂತ ಅನ್ಕೋತೀನಿ. ಆದ್ರೆ ಇನ್ನೊಂದ್ ಕಡೆ ನೋಡೋದಾದ್ರೆ 5G ಬಗ್ಗೆ ಕೆಲವರು ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಆಗ್ಬೋದು ಅಂತ ಅನ್ಕೋತಾ ಇದ್ದಾರೆ. ಇನ್ನು ಇದಂತೂ ಒಂದು ದೊಡ್ಡ ವಿವಾದನೆ ಆಗ್ತಾ ಇದೆ. ಇಷ್ಟು ದಿನ ಇಲ್ಲದೆ ಇದ್ದಿದ್ದ ಸಮಸ್ಯೆ ಈಗ 5G ಬಂದ್ಮೇಲೆ ಏನ್ ಸಮಸ್ಯೆ ಆಗುತ್ತೆ ಏನಂದ್ರೆ, ಈಗ ಎಲ್ಲರೂ 4G ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಅಥವಾ 4G ಕೆಪಬಿಲಿಟಿ ಹೊಂದಿರುವಂತ ಡಿವೈಸಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಈಗ 5G ಬಂದ್ಮೇಲೆ ಮತ್ತೆ ಎಲ್ಲರೂ 5G ಸ್ಮಾರ್ಟ್ ಫೋನ್ಗೆ ಇನ್ವೆಸ್ಟ್ ಮಾಡ್ಬೇಕಲ್ಲ, ಅದೊಂದು ತಲೆನೋವು ಅವ್ರಿಗೆ. ಆದ್ರೆ ನಾವು ಟೆಕ್ನಾಲಜಿನ ಯೂಸ್ ಮಾಡಬೇಕು ಅಂದ್ರೆ ಖಂಡಿತ ನಾವು ಅದಕ್ಕೆ ಶಿಫ್ಟ್ ಆಗ್ಲೇಬೇಕು, ಅದು ಒಂದು ಎಕ್ಸ್ಟ್ರಾ ಖರ್ಚು. ಆದ್ರೆ ಇನ್ನೊಂದ್ ಕಡೆ ಸೀರಿಯಸ್ ಆಗಿ ನೋಡೋದಾದ್ರೆ 5G ನಮ್ಮ ಆರೋಗ್ಯಕ್ಕೂ ಕೂಡ ಹಾನಿಕಾರಕ ಆಗ್ಬೋದಾ? ಇದ್ರ ಬಗ್ಗೆ ಕೆಲವರು ವಿವಾದ ಮಾಡ್ತಾ ಇದ್ದಾರೆ. ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರ ಆಗ್ಬೋದು ಅಥವಾ ಪರಿಸರಕ್ಕೂ ಕೂಡ ಹಾನಿಕಾರಕ ಆಗ್ಬೋದು ಅಂತ. ಇನ್ನು ಈ ರೇಡಿಯೋ ಫ್ರೀಕ್ವೆನ್ಸಿಯಿಂದ ವೆದರ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿರುತ್ತೋ ಅದಕ್ಕೂ ಕೂಡ ಅದು ಪರಿಣಾಮ ಮಾಡಿ ಅಕ್ಯುರೇಟ್ ಡೇಟಾ ಕೊಡೋದಿಕ್ಕೆ ಕಷ್ಟ ಆಗ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವರು ಇದರಿಂದ ಸ್ಯಾಟಲೈಟ್ಗಳಿಗೂ ಕೂಡ ತೊಂದರೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ಇದರಿಂದ ಬ್ರೈನ್ ಕ್ಯಾನ್ಸರ್ ಕೂಡ ಬರ್ಬೋದು ಅಂತ ಹೆದರ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಅದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಆದ್ರೆ ಕೆಲವರಂತೂ ಈ 5G ಟವರ್ ನಿರ್ಮಿಸೋದ್ರಿಂದ ಅವರ ಆರೋಗ್ಯಕ್ಕೆ ಹಾನಿಕಾರಕ ಆಗುತ್ತೆ ಅಂತ ಅದನ್ನು ಕೂಡ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಇನ್ನು ಈ 5G ತುಂಬಾ ಕೆಡುಕು ಅಂತ
ಪ್ರಪಂಚ ತುಂಬಾ ಬೇಗ ಹರಿದಾಡ್ಬಿಡ್ತು. ಇನ್ನು ಹಲವಾರು ಕಡೆ ಪ್ರತಿಭಟನೆಗಳು ಕೂಡ ನಡೀತು. ಕ್ಯಾಲಿಫೋರ್ನಿಯಾದಲ್ಲಿ ಕೂಡ ಇದನ್ನ ಸ್ಟಾಪ್ ಮಾಡಿಸಿದ್ರು. ಆದ್ರೆ ಕೆಲವರು ಇದೆಲ್ಲ ಬರೀ ಗಾಳಿ ಸುದ್ದಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಹೆಲ್ತ್ ಅಸೋಸಿಯೇಷನ್ ಡೈರೆಕ್ಟರ್ ಕೂಡ ಇದರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ತಿಳಿಸಿದ್ದಾರೆ. ಯಾವುದೇ ವೈರಸ್ಗಳು ಒಂದು ರೇಡಿಯೋ ವೇವ್ಸ್ ಮೂಲಕ ನಮ್ಮನ್ನ ಹಾನಿ ಮಾಡಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಆದ್ರೆ ಯಾವುದೇ ಪ್ರೂಫ್ ಇಲ್ಲದೆ ಇದನ್ನ ನಂಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಕೆಲವು ತಂದೆ ತಾಯಿಗಳು ಈಗಿನ ನೆಟ್ವರ್ಕ್ ನಿಂದನೇ ನಮ್ಮ ಮಕ್ಕಳ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 5G ಬಂದ್ರೆ ಅದರಿಂದ ಏನೇನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಒಂದ್ ಹೇಳೋದಾದ್ರೆ ಒಂದೇನಾದ್ರು ಒಳ್ಳೇದಿದೆ ಅಂತಂದ್ರೆ ಅದ್ರ ಹಿಂದೆ ಕೆಲವು ಡಿಸ್ಅಡ್ವಾಂಟೇಜ್ಗಳು ಕೂಡ ಇದ್ದೇ ಇರುತ್ತೆ. ಆದ್ರೆ ನಾವು ಅದನ್ನ ಹೇಗೆ ಉಪಯೋಗಿಸ್ತೀವಿ ಅನ್ನೋದು ನಮ್ಮ ಮೇಲಿರುತ್ತೆ. ಪ್ರತಿಯೊಂದಕ್ಕೂ ಒಂದು ಮಿತಿ ಅಂತಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು. ಅದಕ್ಕಿಂತ ಜಾಸ್ತಿ ಉಪಯೋಗಿಸಿದ್ರೆ ಅದು ಖಂಡಿತ ನಮ್ಗೆ ಹಾನಿ ಮಾಡುತ್ತೆ. ಸ್ನೇಹಿತರೆ, ಇನ್ನೂ ಒಂದು ವಿಚಿತ್ರ ಏನಂತಂದ್ರೆ ಎಲ್ಲೋ ಟೆಲಿಕಾಂ ಲ್ಯಾಬ್ ನಲ್ಲಿ ಈಗಾಗಲೇ 6G ಬಗ್ಗೆ ಕೂಡ ರಿಸರ್ಚ್ ಮಾಡ್ತಾ ಇದಾರಂತೆ. ಇನ್ನು 5Gಗೆ ಈ ಗತಿ, ಇನ್ನು 6G ಹೇಗೋ ಗೊತ್ತಿಲ್ಲ ಸ್ನೇಹಿತರೆ. ಇದಿಷ್ಟು 5Gಯ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್. ಇದ್ರ ಬಗ್ಗೆ ನಿಮ್ಗೆ ಏನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.